ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಮಹತ್ವ ಹಾಗೂ ಸವಾಲುಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ದೇವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಈ ದಿವಸ ಸಾವಯವ ಕೃಷಿಯ ಮಹತ್ವ ಮತ್ತು ಸವಾಲುಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇತ್ತೀಚೆಗೆ ನಾವು ಬಹಳಷ್ಟು ಸಾವಯವ ಕೃಷಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು. ಹಾಗಿದ್ದರೆ ಇದು ಅಷ್ಟೊಂದು ಪ್ರಾಮುಖ್ಯತೆನೇ ಪಡೆದಿದ್ದರೆ ಯಾಕೆ? ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಕೇಶವಮೂರ್ತಿಗಳು ಹೇಳಿದಾಗೆ ಈ ಒಂದು ಸಾವಯವ ಕೃಷಿ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅಂತಕ್ಕಂಥದ್ದು ಇದರಲ್ಲಿ ತಮಗೆಲ್ರಿಗೂ ಗೊತ್ತೇ ಇದೆ. ಸಾವಯವ ಕೃಷಿ ಅಂತಂದರೆ ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ಕೃಷಿಯಲ್ಲಿ ಯಾವುದೇ ರೀತಿಯಾದ ಈ ಒಂದು ಕೃತಕ ಪದಾರ್ಥಗಳನ್ನು ಬಳಸದೆ ನಾವು ಎಲ್ಲ ರೀತಿಯಾದ ಬೆಳೆ ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಂಡು ನಿಸರ್ಗಕ್ಕೆ ಯಾವುದೇ ರೀತಿಯಾದ ತೊಡಕು ಆಗದಂಗೆ ಬೆಳೀತಕ್ಕಂಥ ಒಂದು ಸುಸ್ಥಿರ ಕೃಷಿ ಪದ್ಧತಿ ಅಂತ ಹೇಳ್ಬೋದು. ಹಾಗೆಯೇ ಈ ಸಾವಯವ ಕೃಷಿ ಅಂತ ಹೇಳಿದಾಗ ಕೇಶವಮೂರ್ತಿಗಳೇ ಏನು ಅಂತಂದರೆ ನಾವು ಇದನ್ನು ಪದ್ಧತಿ ಅಂತ ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ಬರಿತೀವಿ. ಆದರೆ ಇದನ್ನು ಜೀವನ ಶೈಲಿ ಅಂತ ತಗೊಂಡ್ರಷ್ಟೇ ಆ ಕೃಷಿಕ ಸಾವಯವ ಕೃಷಿಯಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಹಾಗೆ ಅದರ ಪ್ರಾಮುಖ್ಯತೆ ತಾವು ಕೇಳ್ತಾ ಇದ್ದೀರಿ. ಇದು ನಿಜವಾಗಲೂ ಭಾಳ ಹಿಂದಿಗಿಂತ ಇವತ್ತು ಭಾಳ ಪ್ರಸ್ತುತ ಅಂತ ನಾನಾದರೂ ಭಾವಿಸ್ತೇನೆ. ಹಾಗೆಯೇ ಕೇಳುಗರಿಗೂ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಈಗಾಗಲೇ ನಮ್ಮ ಸಾವಯವ ಕೃಷಿಕರೇನಿದ್ದಾರೆ, ಅದಲ್ಲದೆ ಭಾಳಷ್ಟು ಗ್ರಾಹಕರೇನಿದ್ದಾರೆ, ಈ ಊರುಗಳಿಗೆ ಸಾವಯವ ಕೃಷಿಯ ಮಹತ್ವ ಮತ್ತು ಸಾವಯವ ಪದಾರ್ಥಗಳ ಮಹತ್ವ ಎರಡೂ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಾವಯವ ಕೃಷಿ ಯಾತಕ್ಕಿವತ್ತು ಭಾಳ ಪ್ರಸ್ತುತ ಅಂತ ಹೇಳೋದಾದರೆ, ಈಗ ಬಹಳಷ್ಟು ವರ್ಷಗಳಿಂದ ನಾವು ರಾಸಾಯನಿಕಗಳನ್ನು ಅವುಗಳು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಅಥವಾ ಬೇಕಾದ ಅನುಪಾತದಲ್ಲಿ, ಈಗ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂತ ಹೇಳ್ತೀವಿ, ಇದನ್ನು ನಾವು ಬೆಳೆಗಳಿಗೆ ಹಾಕಬೇಕಾದ್ರೆ ಸಾರಜನಕ ಎಷ್ಟಿರಬೇಕು, ರಂಜಕ ಎಷ್ಟಿರಬೇಕು, ಪೊಟ್ಯಾಷ್ ಎಷ್ಟಿರಬೇಕು ಅಂತ ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ಎಲ್ಲ ರೈತರಿಗೂ ಹೇಳಿದ್ದಾರೆ. ಆದರೆ ನಾವುಗಳು ಎಲ್ಲೋ ಒಂದು ಕಡೆ ಹೆಚ್ಚು ಬೆಳೆಯನ್ನು ಪಡೆಯೋ ಒಂದು ದಿಕ್ಕಲ್ಲಿ ಇವುಗಳ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿ ಮತ್ತು ನಿರಂತರವಾಗಿ ಭೂಮಿಯ ಮೇಲೆ ಬಳಕೆ ಮಾಡಿದ್ರಿಂದ ಹಲವಾರು ರೀತಿಯ ದುಷ್ಪರಿಣಾಮಗಳನ್ನು ನಾವು ಕಾಣ್ತೇವೆ. ಅದು ಮಣ್ಣಿನ ಮೇಲೆ ಆಗಿರ್ಬೋದು, ಬೆಳೆ ಮೇಲೆ ಆಗಿರ್ಬೋದು, ಆರೋಗ್ಯದ ಮೇಲೆ ಆಗಿರ್ಬೋದು, ಪರಿಸರ ಮತ್ತು ಸಮಾಜದ ಮೇಲೆ ಆಗಿರ್ಬೋದು. ಇವೆಲ್ಲ ಒಟ್ಟುಗೂಡಿ ಆರ್ಥಿಕತೆ ಮೇಲೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವುಗಳ ಮೇಲೆ ಆಗಿರ್ತಕ್ಕಂಥ ಹಲವಾರು ದುಷ್ಪರಿಣಾಮಗಳು ಏನಿದ್ದಾವೆ ಇವುಗಳನ್ನು ಎಲ್ಲೋ ಒಂದು ಕಡೆ ನಾವು ಸರಿಪಡಿಸ್ಬೇಕಾದ್ರೆ ಅಥವಾ ಆ ಮಣ್ಣಿಗೆ ಮತ್ತೆ ಜೀವ ತುಂಬಬೇಕಾದ್ರೆ ಅಥವಾ ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ತೊಡಕುಗಳಿಗೆ ನಾವು ಎಲ್ಲೋ ಒಂದು ಕಡೆ ತಡೆಯನ್ನು ಹಾಕಬೇಕಾದ್ರೆ ಸಾವಯವ ಕೃಷಿ ಹಿಂದಿಗಿಂತ ಇವತ್ತಿನ ದಿವಸ ಭಾಳ ಪ್ರಸ್ತುತ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಸಾಮಾನ್ಯವಾಗಿ ಸಾವಯವ ಕೃಷಿ ಬಗ್ಗೆ ಮಾತನಾಡುವಾಗ ಒಂದು ಮಾತು ಬರುತ್ತೆ. ಇವತ್ತಿನ ದಿನದಲ್ಲಿ ಇರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸಬೇಕು ಅಂತಂದರೆ ಅದು ರಾಸಾಯನಿಕ ಕೃಷಿಯಿಂದಷ್ಟೇ ಸಾಧ್ಯ, ಸಾವಯವದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಬಹಳವಾಗಿ ಎಲ್ಲರೂ ಹೇಳ್ತಾರೆ. ಈಗ ತಾವು ಹೇಳ್ತಾ ಇದ್ದೀರಿ ಸಾವಯವ ಕೃಷಿ ತುಂಬ ಪ್ರಸ್ತುತ ಅಂತ. ಅಂದರೆ ಇವತ್ತಿನ ಈ ಒಂದು ಸಂದರ್ಭವನ್ನು ತೆಗೆದುಕೊಂಡಾಗ ಸಾವಯವ ಕೃಷಿ ನಮ್ಮ ಕೃಷಿಕರಿಗೆ ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ತಮ್ಮ ವಿಚಾರ?
ಇಲ್ಲಿ ತಾವು ಕೇಳ್ದಂಗೆ ಇಲ್ಲಿ 2 ಅಂಶಗಳು ಭಾಳ ಪ್ರಮುಖವಾಗಿದ್ದಾವೆ. ಒಂದು ಆಹಾರ ಭದ್ರತೆ ಬಗ್ಗೆ ತಮ್ಮ ಒಂದು ಪ್ರಶ್ನೆ, ಮತ್ತು ನಮ್ಮ ಕೃಷಿಕರಿಗೆ ಎಷ್ಟು ಮಟ್ಟಿಗೆ ಸೂಕ್ತ ಅಂತಕ್ಕಂಥದ್ದು. ಈಗ ಆಹಾರ ಭದ್ರತೆಯ ಬಗ್ಗೆ ಮಾತಾಡೋದಾದರೆ, ಇವತ್ತಿನ ದಿವಸ ನಾವು ಒಟ್ಟಾರೆ ಪ್ರಪಂಚದಲ್ಲಿ ಸುಮಾರು ನಮಗೆ 191 ರಾಷ್ಟ್ರಗಳಲ್ಲಿ ಈ ಸಾವಯವ ಕೃಷಿಯನ್ನು, ಅಂದರೆ ಈಗ ಲಭ್ಯ ಇರತಕ್ಕಂಥದ್ದು 2023ರಲ್ಲಿ ಲಭ್ಯವಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ 191 ರಾಷ್ಟ್ರಗಳಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಹಾಗೆ ಒಟ್ಟಾರೆ ಪ್ರದೇಶವನ್ನು ತಗೊಂಡ್ರೆ ಸುಮಾರು 76.4 ಮಿಲಿಯನ್ ಹೆಕ್ಟೇರ್ ಪ್ರದೇಶ. ಅಂದರೆ ನಾನು ಇದನ್ನು ತಮ್ಮ ಮುಂದೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು 191 ರಾಷ್ಟ್ರಗಳಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಇದು ಕನ್ವಿನ್ಸ್ ಆಗಿರಬೇಕು, ಇದರ ಅವಶ್ಯಕತೆ ತಿಳಿದೇ ಇರಬೇಕು, ಹೌದಲ್ವೇ? ಇಲ್ಲದೇ ಇದ್ದರೆ ಯಾತಕ್ಕೆ ಇದನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಅಂಶ. ಎರಡನೇದು ಬಹಳ ಮುಖ್ಯವಾದ ಪ್ರಶ್ನೆ ತಾವು ಕೇಳಿದ್ದು ಈ ಆಹಾರ ಭದ್ರತೆಯ ಬಗ್ಗೆ. ಅದಕ್ಕೆ ಇದನ್ನು ಹೇಳಿಕೊಟ್ಟೆ. ಇವತ್ತು ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ತಗೊಂಡ್ರೆ 1.6% ಈ ಕೃಷಿ ಭೂಮಿ ಏನಿದೆ ಅದರಲ್ಲಿ ಸಾವಯವ ಕೃಷಿ ಇದೆ. ನಮ್ಮ ರಾಷ್ಟ್ರಕ್ಕೆ ಬಂದರೆ 2%. ಅಂದರೆ 141 ಮಿಲಿಯನ್ ಹೆಕ್ಟೇರ್ಗಳಲ್ಲಿ ನಮ್ಮ ಸಾವಯವ ಕೃಷಿಯ ಭಾಗ ಎಷ್ಟು? 2%. ಇದನ್ನು ನಾವು 100ಕ್ಕೆ ಮಾಡಲಿಕ್ಕಾಗೋದಿಲ್ಲ, ಹೌದಲ್ವೇ? ಜೊತೆಗೆ ಇವತ್ತು ಸಾವಯವ ಕೃಷಿಯನ್ನು ಆಹಾರ ಭದ್ರತೆಗೆ ತಳುಕಾಕಿ ನೋಡ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಒಂದು ವರ್ಗ ಏನಿದೆ, ಇವರುಗಳಿಗೆ ಸಾವಯವ ಕೃಷಿ ಅಥವಾ ಸಾವಯವ ಪದಾರ್ಥಗಳ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ನಾವು ಸಾವಯವ ಕೃಷಿಯತ್ತ ನಾವು ಹೋಗಬೇಕು. ಜೊತೆಗೆ ಇವತ್ತು ಮಣ್ಣು ಅದರ ಜೀವವನ್ನು ಅಥವಾ ಸತ್ವವನ್ನು ಕಳ್ಕೊಂಡಿದೆ, ಆ ಮಣ್ಣಿಗೆ ಒಂದು ಜೀವವನ್ನು ತುಂಬಬೇಕು ಅನ್ನೋ ಒಂದು ಆಶಯದಿಂದ ಇವತ್ತು ಸಾವಯವ ಕೃಷಿ ಬಹಳ ಶ್ರೇಷ್ಠ, ಅಂದರೆ ಬಹಳ ಪ್ರಾಮುಖ್ಯ ಅಂತ ನಾನು ಹೇಳ್ತೇನೆ. ಹಾಗೆ ನಮ್ಮ ರೈತರು, ತಮಗೂ ಗೊತ್ತಿದೆ, ನೀವು ಕೃಷಿ ಕುಟುಂಬ, ನಾವು ಕೃಷಿ ಕುಟುಂಬ, ನಾವು ಭೂಮಿಯನ್ನು ಮೊದಲನೇ ಸಾರಿ ಉಳುಮೆ ಮಾಡಬೇಕಾದ್ರೆ ಭೂಮಿ ತಾಯಿಗೆ ಪೂಜೆ ಮಾಡ್ತೀವಿ, ಬಿತ್ತನೆ ಮಾಡಬೇಕಾದ್ರೆ ಪೂಜೆ ಮಾಡ್ತೀವಿ, ಹೌದಲ್ವೇ? ಹಾಗೆಯೇ ಮಣ್ಣು ಜೀವಂತವಾಗಿದೆ ಅಂದ್ಕೊಂಡೇ ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಈ ಮಣ್ಣಿಗೆ ಮತ್ತೊಮ್ಮೆ ಅದರ ಹಳೆಯ ಸ್ಥಾನ ಏನಿತ್ತು, ಆ ಜೀವ ಏನಿತ್ತು, ಅದನ್ನು ತುಂಬೋದಕ್ಕೆ ಇವತ್ತು ಸಾವಯವ ಕೃಷಿ ಬೇಕಾಗುತ್ತೆ. ಹಾಗಾಗಿ ಆಹಾರ ಭದ್ರತೆ ಇವೆರಡನ್ನೂ ಒಟ್ಟಿಗೆ ತಳ್ಕಾಕೋದು ಸರಿ ಇಲ್ವೇನೋ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಈ ಸಾವಯವ ಕೃಷಿಯನ್ನು ಮಾಡಿದ್ರೆ ಇಳುವರಿ ತುಂಬ ಕಡಿಮೆ ಅನ್ನೋದು ಬಹುತೇಕರ ಅನಿಸಿಕೆ. ಇದನ್ನು ಬಹಳಷ್ಟು ಜನ ರೈತರುಗಳು ಹೇಳ್ತಾರೆ, ಸ್ವಾಮಿ ನಾವು ರಾಸಾಯನಿಕ ಬಿಟ್ಬಿಟ್ಟು ಹಟ್ಟಿ ಗೊಬ್ಬರ ಹಾಕ್ಬಿಟ್ರೆ ಇಳುವರಿ ಬಿದೋಗ್ಬಿಡುತ್ತೆ ಅಂತ. ಹೌದು. ಈಗ ನೀವು ಈ ಪ್ರಶ್ನೆ ಭಾಳಷ್ಟು ಜನ ನಿಮ್ಮನ್ನು ಕೇಳ್ತಾರೆ, ನಮ್ಮನ್ನು ಕೇಳ್ತಾರೆ, ಇದು ನಿಜಾನೇ. ಆದರೆ ಇಲ್ಲಿ ಅನೇಕ ಸಂಶೋಧನೆಗಳು, ಸುಮಾರು 200ಕ್ಕೂ ಹೆಚ್ಚು ಸಂಶೋಧನೆಗಳನ್ನು, ಸಂಶೋಧನಾ ಪತ್ರಿಕೆಗಳೇನಿದ್ದಾವೆ ಅಥವಾ ನಾವು ಜರ್ನಲ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಬಂದಂಥ ಆರ್ಟಿಕಲ್ಸನ್ನ ತುಲನೆ ಮಾಡಿ ನೋಡಿರ್ತಕ್ಕಂಥದ್ದು. ಅಲ್ಲಿಂದ ಬಂದಂಥ ಒಂದು ಫಲಿತಾಂಶ ಏನು ಅಂತಂದರೆ, ಅಲ್ಲಿ 3 ವರ್ಗಗಳಾಗಿ ನಮ್ಮ ಜಮೀನನ್ನು ವಿಂಗಡಣೆ ಮಾಡ್ತಾರೆ. ಈಗ ತಮಗೆ ಹೇಳಬೇಕಂದ್ರೆ ಒಂದು ಉದಾಹರಣೆ ತಗೊಂಡು ಹೇಳ್ತೀನಿ. ಈಗ ಒಬ್ಬ ಕೃಷಿಕರು ಇರ್ತಾರೆ, ಅವರು ಇಳುವರಿ ಮಟ್ಟ ರಾಷ್ಟ್ರ ಮಟ್ಟದ್ದು, ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಪಡಿತಕ್ಕಂಥವ್ರು. ಆ ಥರದ ಅತಿ ಹೆಚ್ಚು ಇಳುವರಿ ಕೊಡ್ತಾ ಇರ್ತಕ್ಕಂಥ ಜಮೀನನ್ನು ನಾವು ಸಾವಯವಕ್ಕೆ ಪರಿವರ್ತನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಇಳುವರಿ ಖಂಡಿತವಾಗೂ ಕಡಿಮೆ ಆಗುತ್ತೆ. ಈ ಇಳುವರಿ ಕಡಿಮೆ ಆಗ್ತಕ್ಕಂಥ ಪ್ರಮಾಣ ನಾವು ಬಳಸ್ತಕ್ಕಂಥ ಪರಿಕರಗಳ ಮೇಲೆ ಅವಲಂಬಿಸಿರುತ್ತೆ. ಅಂದರೆ ರಸಗೊಬ್ಬರಗಳ ಬದಲು ಸಾವಯವ ಗೊಬ್ಬರಗಳನ್ನು ಹಾಕಿ ಅವುಗಳ ಮೂಲಕ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದು ನಾವು ಕೈಗೊಳ್ತಕ್ಕಂಥ ಎಲ್ಲ ಬೇಸಾಯ ಕ್ರಮಗಳನ್ನು ಅವಲಂಬಿಸಿರುತ್ತೆ. ಅಂದರೆ ಮೊದಲನೇ ಇದರಲ್ಲಿ ನಾವು ಇಳುವರಿ ಕಡಿಮೆ ಆಗುತ್ತೆ. ಅದೇ ಸಾಮಾನ್ಯ ಇಳುವರಿ, ಈಗ ಸಾಮಾನ್ಯವಾಗಿ ಈಗ ಒಂದು ತಾಲೂಕದ್ದು ಇಳುವರಿ ತಗೊಂಡ್ರೆ ಈ ಭಾಗದಲ್ಲಿ ಹೆಚ್ಚಾಗಿ ಭತ್ತ ಬೆಳೀತಾರೆ. ಒಂದು 25ರಿಂದ 26 ಕ್ವಿಂಟಾಲು ಪ್ರತಿ ಎಕರೆಗೆ ಬರುತ್ತೆ. ಅಂದರೆ ಆ ಥರದ ಜಮೀನುಗಳನ್ನು ನಾವು ಸಾವಯವಕ್ಕೆ ಪರಿವರ್ತನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಮತ್ತೆ ಅದೇ ಪ್ರಿನ್ಸಿಪಲ್ಲು ಏನು, ನಾವು ಬಳಸ್ತಕ್ಕಂಥ ಪರಿಕರಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾರಂಭದಲ್ಲೇ ಬಳಸಿದ್ರೆ ಎಲ್ಲೋ ಒಂದು ಕಡೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ಬೋದು, ಅಥವಾ ತತ್ಸಮಾನ ಇಳುವರಿ ತಗೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಇದು 2. 3ನೇದು ಬಹಳ ಮುಖ್ಯವಾದ ಅಂಶ ನಾವು ಯಾವಾಗಲೂ ಮಾತಾಡೋದು ಅಂದರೆ,
ಈ ಒಂದು ಮಳೆ ಆಶ್ರಿತ ಪ್ರದೇಶ ಅಂದರೆ ಅಲ್ಲಿ ಸರಾಸರಿ ಇಳುವರಿಗಿಂತ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇಳುವರಿ ಇರುತ್ತೆ. ಈಗ ರಾಗಿ ಬೆಳೀತಕ್ಕಂಥ ಪ್ರದೇಶ ತಗೊಂಡ್ರೆ ಈಗ ರಾಗಿ ಸರಾಸರಿ ಇಳುವರಿ ಒಂದು 10ರಿಂದ 12 ಕ್ವಿಂಟಾಲ್ ನಮಗೆ ಮಳೆ ಆಶ್ರಯದಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಥರದ ಪ್ರದೇಶಗಳನ್ನು ನಾವು ಸಾವಯವ ಕೃಷಿಗೆ ನಾವು ಪರಿವರ್ತನೆ ಮಾಡಿದ್ರೆ ಖಂಡಿತವಾಗೂ ಇಳುವರಿಯಲ್ಲಿ ಹೆಚ್ಚಾಗುತ್ತೆ. ಇವತ್ತಿನ ದಿವಸ ಎಲ್ರಿಗೂ ಗೊತ್ತಿದೆ, ಕೃಷಿ ಪ್ರಧಾನವಾಗಿ ಮಳೆ ಆಶ್ರಿತದಲ್ಲಿರ್ತಕ್ಕಂಥದ್ದು. ಆ ಥರದ ಪ್ರದೇಶಗಳನ್ನು ನಾವು ಸಾವಯವ ಕೃಷಿಗೆ ಪರಿವರ್ತನೆ ಮಾಡಿದ್ದೇ ಆದರೆ ಖಂಡಿತ ಒಟ್ಟಾರೆ ಇಳುವರಿ ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದು ಈ ಎಲ್ಲ ವಿಜ್ಞಾನಿಗಳು ಅನೇಕ ಒಂದು ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಕಂಡುಕೊಂಡಂಥ ಅಂಶ. ಉತ್ತಮ ಇಳುವರಿಯನ್ನು ಈಗ ನಾವು ಹೇಳ್ತಾ ಇರುವಂತಹ ಸಾವಯವ ಕೃಷಿಯಲ್ಲೇ ಪಡೆದುಕೋಬೇಕು ಅನ್ನೋದೇ ಆದರೆ ತಾವೀಗಾಗಲೇ ತಿಳಿಸಿದ ಹಾಗೆ ನಮ್ಮೆಲ್ಲರ ತಾಯಿ ಭೂಮಿ, ಹೌದು, ಭೂತಾಯಿ, ಹೌದು, ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಹೇಳ್ತೀರಿ? ಇದು ಭಾಳ ಉತ್ತಮವಾದ ಪ್ರಶ್ನೆ. ಜೊತೆಗೆ ಅನೇಕ ಕೃಷಿಕರು ಇದರ ಬಗ್ಗೆ ಭಾಳಷ್ಟು ಸಂದರ್ಭಗಳಲ್ಲಿ ಚರ್ಚೆಗಳಲ್ಲಿ ಈ ಪ್ರಶ್ನೆಯನ್ನು ಮುಂದಿಟ್ಟಿರ್ತಾರೆ. ಯಾಕೆ ಅಂತಂದರೆ ತಮ್ಗೆ ಹೇಳ್ತೀನಿ, ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ತಮ್ಗೆ ಗೊತ್ತಿದೆ, ಮೊದಲು ಮೊಳಕೆ ಹೊಡಿಬೇಕು, ಹೌದಲ್ವೇ? ಮೊಳಕೆ ಬಂದ ತಕ್ಷಣ ಅದರ ಒಂದು ಹಂತ, ಮೊಳಕೆಯ ಹಂತದಿಂದ ನಮಗೆ ಕೌಲು ಹೊಡೆಯೋದಾಗ್ಬೋದು, ತೆಂಡೆ ಬರ್ತಕ್ಕಂಥದ್ದು, ಆಮೇಲೆ ಬೆಳವಣಿಗೆ ಹಂತ, ಬೆಳವಣಿಗೆ ಹಂತ ಆದಮೇಲೆ ಅಧಿಕವಾಗಿ ತ್ವರಿತವಾಗಿ ಬೆಳೀತಕ್ಕಂಥ ಹಂತ, ಮತ್ತು ಹೂ ಬರ್ತಕ್ಕಂಥ ಹಂತ, ಕಾಯಿ ಕಟ್ಟೋದು, ಇದೆಲ್ಲ. ಅಂದರೆ ಈ ಬೆಳೆಗಳ ಅವಶ್ಯಕತೆಗೆ ಪೂರಕವಾಗಿ ನಮ್ಮ ಮಣ್ಣಲ್ಲಿ ಪೋಷಕಾಂಶಗಳ ಲಭ್ಯತೆ ಇರಬೇಕು. ಅಂದರೆ ನಿಮಗೆ ಪ್ರಾರಂಭಿಕ ದಿನಗಳಲ್ಲಿ ಕಡಿಮೆ ಪೋಷಕಾಂಶಗಳು ಬಿಡುಗಡೆ ಆದರೂ ಪರವಾಗಿಲ್ಲ, ನಂತರ ದಿನಗಳಲ್ಲಿ ಪೋಷಕಾಂಶಗಳ ಬಿಡುಗಡೆ ಭಾಳಷ್ಟು ತ್ವರಿತಗತಿಯಲ್ಲಿ ಆಗಬೇಕು. ಹೀಗಾಗಿ ನಾವು ಮಣ್ಣನ್ನು ಯಾವ ರೀತಿ ಸಿದ್ಧಪಡಿಸಬೇಕು ಅಥವಾ ಮಣ್ಣಿಗೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಮೂಲಗಳು ಯಾವ ರೀತಿ ಇರಬೇಕಂದ್ರೆ, ಪ್ರಾರಂಭದಲ್ಲಿ ಕಡಿಮೆ ನಮಗೆ ಪೋಷಕಾಂಶಗಳನ್ನು ಬಿಡುಗಡೆ ಮಾಡಿ ನಂತರದ ಅವಧಿಯಲ್ಲಿ ಭಾಳ ತ್ವರಿತವಾಗಿ ಆ ಪೋಷಕಾಂಶಗಳು ಬಿಡುಗಡೆ ಆಗೋ ಥರ ನಾವು ಆ ಪದ್ಧತಿಗಳನ್ನು ನಾವು ಅಳವಡಿಕೆ ಮಾಡಿಕೊಳ್ಬೇಕು. ಅದರಲ್ಲಿ ತಮಗೆ ಹೇಳೋದು ಅಂತಂದರೆ, ಈಗ ತಮಗೆ ಗೊತ್ತಿದೆ, ಈ ಭಾಳ ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಅವ್ರೇನು ಬುದ್ಧಿ ಇಲ್ಲದೆ ಏನು ಮಾಡ್ತಿರಲಿಲ್ಲ. ಈಗ ರಾಗಿ ಬೆಳೆದ್ರೆ ನಂತರದ ದಿವಸಗಳಲ್ಲಿ ಹುರುಳಿ ಬೆಳೀತಿದ್ರು ಅಥವಾ ಅದಕ್ಕೆ ಕಡಲೆಕಾಯಿ ಹಾಕ್ತಿದ್ರು. ಈ ಥರ ಅಂದರೆ ಬೆಳೆಗಳ ಪರಿವರ್ತನೆ ಮೂಲಕ ಆ ಒಂದು ಭೂಮಿಯಲ್ಲಿ ನಾವು ಏನು ಪೋಷಕಾಂಶಗಳನ್ನು ಹೆಚ್ಚಿನ ಮಟ್ಟಿಗೆ ಹೀರಿರ್ತವೆ ಬೆಳೆಗಳು, ಅದಕ್ಕೆ ಮರುಪೂರ್ಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದರ ಜೊತೆಗೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಾವಯವ ಕೃಷಿಯಲ್ಲಿ ಭಾಳ ಮಹತ್ವವನ್ನು ಪಡೆದಿದೆ. ಯಾತಕ್ಕೆ ಅಂತಂದರೆ, ಈ ಮೇಲ್ಮಣ್ಣು ಏನಿದೆ ಆ ಮಣ್ಣಿನಲ್ಲಿ ಬಹಳಷ್ಟು ಪೋಷಕಾಂಶಗಳು ಅಡಕವಾಗಿದ್ದಾವೆ. ಆ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ಆ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗದಾಗೆ ನೋಡ್ಕೊಳ್ತಕ್ಕಂಥದ್ದು ಒಂದು. ಎರಡನೇದು, ಅಲ್ಲೇ ಬಿದ್ದಂಥ ಮಳೆ ನೀರು ಅಲ್ಲೇ ಭೂಮಿ ಒಳಗಡೆ ಇಂಗೋದ್ರಿಂದ ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ಒಂದು ಸಂಗ್ರಹಣೆ ಆಗ್ತಕ್ಕಂಥದ್ದು ಎರಡನೇ ಅಂಶ. ಆ ನಂತರದಲ್ಲಿ ಈ ಕೊಚ್ಚಣೆಯಾದ ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗಿದ್ದೆ ಆದರೆ ಆಗ ಬೆಳೆಗಳಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಒದಗಿಸೋದಕ್ಕೆ ಕಷ್ಟ ಆಗುತ್ತೆ. ಈ ಅಂಶಗಳನ್ನು ಅಲ್ಲದೆ ಮತ್ತೊಂದು ಅಂದರೆ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಈಗಾಗಲೇ ನಾನು ಹೇಳಿದಾಗೆ ಬೆಳೆಗಳ ಪದ್ಧತಿ ಆಗ್ಬೋದು, ಈ ಒಂದು ಬೆಳೆಗಳ ಪರಿವರ್ತನೆ ಆಗ್ಬೋದು, ಮಿಶ್ರ ಬೆಳೆಗಳಾಗ್ಬೋದು, ಹಾಗೆಯೇ ಈ ನೈಸರ್ಗಿಕವಾಗಿ ದೊರಕತಕ್ಕಂಥ ಅನೇಕ ಪದಾರ್ಥಗಳನ್ನು ನಾವು ಗೊಬ್ಬರಗಳಾಗಿ ಮಾಡ್ಬೋದು. ಈಗ ಉದಾಹರಣೆಗೆ ಕಳೆಗಳು, ಈ ಬದುಗಳ ಮೇಲೆ ಬೆಳೀತಕ್ಕಂಥ ಕಳೆಗಳಾಗ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಹೊಂಗೆ ಸೊಪ್ಪಾಗ್ಬೋದು, ಇವುಗಳನ್ನು ತೆಗೆದುಕೊಂಡು ಬಂದು ನಾವು ಅವುಗಳನ್ನು ಗೊಬ್ಬರಗಳನ್ನಾಗಿ ಮಾಡಿ ಆ ಸಾವಯವ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ಒಂದು. ಕೃಷಿಯಲ್ಲಿ ಲಭ್ಯವಿರತಕ್ಕಂಥ ಎಲ್ಲ ರೀತಿಯಾದ ತ್ಯಾಜ್ಯ ವಸ್ತುಗಳು ಏನಿದ್ದಾವೆ ಆ ತ್ಯಾಜ್ಯ ವಸ್ತುಗಳನ್ನು ನಾವು ವೈಜ್ಞಾನಿಕವಾಗಿ ಅವುಗಳನ್ನು ಸಾವಯವ ಗೊಬ್ಬರವಾಗಿ ಮಾರ್ಪಾಡು ಮಾಡೋದರ ಮೂಲಕ ಅವುಗಳನ್ನು ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ಬಳಕೆ ಮಾಡ್ಬೋದು. ಅದಾದ ನಂತರ ಈಗ ಜೈವಿಕ ಗೊಬ್ಬರಗಳು ತಮಗೆ ಗೊತ್ತೇ ಇದೆ, ಈಗಾಗಲೇ ಕಳೆದ ಒಂದು 4 ದಶಕಗಳಿಂದ ಎಲ್ಲ ಸರ್ಕಾರಗಳು ಜೈವಿಕ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದಾವೆ. ಅದು ಆಗುತ್ತೆ. ನಂತರದಲ್ಲಿ ಈ ದ್ರವರೂಪದ ಗೊಬ್ಬರಗಳು, ನಿಮಗೆ ಈ ಜೀವಾಮೃತ ಆಗ್ಬೋದು, ಪಂಚಗವ್ಯ ಆಗ್ಬೋದು, ಹಾಗೆಯೇ ನಮಗೆ ಈ ಗೊಬ್ಬರದ ಅನಿಲದ ಬಗ್ಗಡ ಆಗ್ಬೋದು, ಬಯೋಡೈಜೆಸ್ಟರ್ ಆಗ್ಬೋದು, ಈ ಥರದವನ್ನು ನಾವೆಲ್ಲವನ್ನು ಬಳಕೆ ಮಾಡ್ತೇವೆ.
ಅಂದರೆ ಇಲ್ಲಿ ಒಟ್ಟಾರೆ ಏನು ಕೇಶವಮೂರ್ತಿಗಳೇ ಅಂದರೆ ಮಣ್ಣಿನ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಗಳು ಇವುಗಳನ್ನು ಒಂದು ಗರಿಷ್ಠ ಪ್ರಮಾಣದಲ್ಲಿ ಕಾಯ್ದುಕೊಂಡಿದ್ದೆ ಆದರೆ ನಮಗೆ ಹೆಚ್ಚಿನ ಒಂದು ಇಳುವರಿ ಬರುತ್ತೆ. ಇನ್ನೂ ಭಾಳ ಮುಖ್ಯವಾದ ಒಂದು ಅಂಶ ಅಂತಂದರೆ ಸಾವಯವ ಕೃಷಿಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡ್ತೇವೆ ಅಂತಂದರೆ ನಾವು ಬೆಳೆಗಳ ಅವಶ್ಯಕತೆಗೆ ಸರಿಯಾಗಿ ನಾವು ಪೋಷಕಾಂಶಗಳನ್ನು ಒದಗಿಸೋದಿಲ್ಲ. ಮೇಲಾಗಿ ನಾವು ಒದಗಿಸ್ತಕ್ಕಂಥ ಪೋಷಕಾಂಶಗಳು ಮಣ್ಣಿಗೆ ಒದಗಿಸ್ತೇವೆ. ವಿ ಡೋಂಟ್ ಫೀಡ್ ದ ಪ್ಲ್ಯಾಂಟ್, ವಿ ಫೀಡ್ ದ ಸಾಯಿಲ್ ಅಂತ ಹೇಳ್ತೀವಿ. ಅಂದರೆ ನಾವು ಆಗ್ತಕ್ಕಂಥ ಪೋಷಕಾಂಶಗಳು ಮಣ್ಣಿಗೆ ಕೊಡ್ತೇವೆ ಹೊರತು ಆ ಬೆಳೆಗಳಿಗೆ ನಂತರದಲ್ಲಿ ಬೇಕಾಗುತ್ತವೆ ಅಥವಾ ದೊರಕುತ್ತವೆ. ಈ ರೀತಿಯಾಗಿ ನಾವು ಕೊಡ್ತಾ ಬರ್ತೀವಿ. ಹಾಗಾಗಿ ಈ ಒಂದು ಉತ್ತಮ ಇಳುವರಿಯನ್ನು ನಾವು ಸಾವಯವ ಕೃಷಿಯಲ್ಲಿ ಪಡಿಬೇಕಾದ್ರೆ ಪ್ರಾರಂಭದಲ್ಲಿ 2 ಅಥವಾ 3 ವರ್ಷಗಳ ಕಾಲ ಮಣ್ಣನ್ನು ಒಂದು ಪರಿಪಕ್ವ ಮಣ್ಣಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಅಥವಾ ಕರ್ತವ್ಯ ಈ ಸಾವಯವ ಕೃಷಿಕರ ಮೇಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಮತ್ತೊಂದು 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಾವಯವ ಕೃಷಿಯನ್ನು ಇವತ್ತು ಬಹಳ ಜನ ಮಾಡೋದಕ್ಕೆ ಆಸಕ್ತಿಯನ್ನು ಹೊಂದಿದ್ದಾರೆ, ವಿಶೇಷವಾಗಿ ಯುವ ಜನತೆ. ಹೌದು, ಏನಿವತ್ತು ವ್ಯವಸಾಯದತ್ತ ಮುಖ ಮಾಡ್ತಾ ಇದ್ದಾರೆ ಅವರು ಆರಂಭದಲ್ಲಿ ಪ್ರಯತ್ನ ಪಡೋದು ಸಾವಯವ ಕೃಷಿಯನ್ನು. ಹಾಗಾಗಿ ಸದ್ಯ ಸಾವಯವ ಕೃಷಿಯಲ್ಲಿರುವಂತಹ ಪ್ರಮುಖವಾದ ಸವಾಲುಗಳು ಯಾವುದು ಅಂತ ಹೇಳ್ತೀರಿ? ಈ ಸವಾಲುಗಳು ಅಂತ ಬಂದಾಗ ನಾವು ಯಾತಕ್ಕೆ ಇದರ ಬಗ್ಗೆ ಹೆಚ್ಚಿಗೆ ಒಂದು ಸ್ವಲ್ಪ ಗಮನ ಇಟ್ಟು ಚರ್ಚೆ ಮಾಡಬೇಕು ಅಂದರೆ, ನಾವು ಯಾವುದಾದ್ರೂ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಅದರಲ್ಲಿರ್ತಕ್ಕಂಥ ನಮಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಅನೇಕ ಅಂಶಗಳಿರ್ತವೆ. ಆದರೆ ನಮಗೆ ವ್ಯತಿರಿಕ್ತವಾಗಿ ಏನು ಕೆಲಸ ಮಾಡ್ತವೆ ಅವುಗಳ ಬಗ್ಗೆ ಗಮನ ಹರಿಸಿದ್ರೆ ನಾವು ಕೈಗೊಂಡಂಥ ಕಾರ್ಯ ಅಥವಾ ನಾವು ಕೈಗೊಂಡಂಥ ಒಂದು ಪ್ರಕ್ರಿಯೆ ಏನಿದೆ ಇದು ಯಶಸ್ವಿಯಾಗೋದರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ಈ ಸವಾಲುಗಳ ಬಗ್ಗೆನೇ ಇವತ್ತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋದು ಉತ್ತಮ ಆಗಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಸಾವಯವ ಕೃಷಿಯಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ನಾವುಗಳು ಎಲ್ಲ ಸವಾಲುಗಳನ್ನು ಸೇರಿಸಿ ಒಂದು 5 ಪ್ರಮುಖವಾದ ಗುಂಪುಗಳನ್ನಾಗಿ ಮಾಡಿಕೊಳ್ಬೋದು. ಒಂದು ಏನು ಅಂತಂದರೆ ಉತ್ಪಾದನೆಯಲ್ಲಿ, ಅಂದರೆ ಸಾವಯವ ಕೃಷಿ ಉತ್ಪಾದನೆ ಮಾಡಬೇಕಾದ್ರೆ ಇರ್ತಕ್ಕಂಥ ಸವಾಲುಗಳು. ಒಂದು ಕೊಯ್ಲಿನೋತ್ತರ, ಅಂದರೆ ನಾವು ಬೆಳೆ ತೆಗೆದ ನಂತರ ಏನೇನು ಸವಾಲುಗಳು ಬರ್ತವೆ, ಮಾರುಕಟ್ಟೆ ಒಂದು ಸವಾಲುಗಳು, ಹಾಗೆ ಈ ಒಂದು ತಾಂತ್ರಿಕ ಮಾಹಿತಿ ಮತ್ತು ಸೌಲಭ್ಯಗಳ ಬಗ್ಗೆ ಇರ್ತಕ್ಕಂಥದ್ದು, ಮತ್ತು ಈ ಒಂದು ಸಾವಯವ ದೃಢೀಕರಣ ಬಗ್ಗೆ ಇರ್ತಕ್ಕಂಥದ್ದು ಆಗ್ಬೋದು. ಈ ರೀತಿಯಾಗಿ ಸುಮಾರು 5 ಅಂಶಗಳನ್ನು ನಾವು ತಗೋಬೋದು. ಈಗ ಈ ಉತ್ಪಾದನೆ ಬಗ್ಗೆ ತಗೊಳ್ಳೋದಾದರೆ ತಮಗೆಲ್ರಿಗೂ ಗೊತ್ತಿದೆ, ಉತ್ಪಾದನೆ ಅಂತ ಶುರು ಮಾಡಿದ್ರೆ ಸವಾಲುಗಳು ಈಗಾಗಲೇ ಚರ್ಚೆ ಮಾಡಿದ್ವಿ. ಏನು, ಮಣ್ಣಿನ ಫಲವತ್ತತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು. ಹಾಗೆಯೇ ಈ ಸಾವಯವ ಕೃಷಿನ ತಗೊಳ್ಳೋದಾದರೆ ಇದು ಲಾಂಗ್ ಡ್ಯೂರೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂದರೆ ಕನಿಷ್ಠ 2, 3 ಅಥವಾ 4 ವರ್ಷಗಳ ಕಾಲ ಇದು ಹಿಡಿತದೆ. ಇದು ಒಂದು ಉತ್ಪಾದನೆಯಲ್ಲಿ ಇರ್ತಕ್ಕಂಥದ್ದು. ಆ ನಂತರದಲ್ಲಿ ಈಗಾಗಲೇ ಸಾಕಷ್ಟು ಜನ ಹೇಳೋ ಹಾಗೆ ಇದಕ್ಕೆ ಅಧಿಕ ಕೆಲಸಗಾರರ ಅವಶ್ಯಕತೆ ಇದೆ. ಅಂದರೆ ಈಗ ರಾಸಾಯನಿಕ ಕೃಷಿ ಆದರೆ ಈಗ ಉದಾಹರಣೆಗೆ ಪೋಷಕಾಂಶಗಳು, ಯೂರಿಯಾ, 1 ಚೀಲ ಯೂರಿಯಾ ಹಾಕಬೇಕಾದ್ರೆ ನಮಗೆ ಎಷ್ಟು ಜನ ಬೇಕಾಗುತ್ತೆ? ಒಬ್ಬರಿದ್ದರೆ ಸುಮಾರು ಒಂದು 2 ಅಥವಾ 3 ಗಂಟೆಗಳಲ್ಲಿ ಆ ಒಂದು ಯೂರಿಯಾನ ಪಟ್ಟಣಕ್ಕೆ ಹೋಗಿ ತಗೊಂಬಂದು ಅದನ್ನು ಚೆಲ್ಬಿಡ್ಬೋದು. ಸಾವಯವ ಕೃಷಿಯಲ್ಲಿ ಹಂಗಾಗೋದಿಲ್ಲ. ಅವರು ತಿಪ್ಪೆಯಿಂದ ತುಂಬ್ಕೋಬೇಕು, ಟ್ರ್ಯಾಕ್ಟರ್ಲಿ ಏರ್ಕೊಂಬರ್ಬೇಕು. ಇಲ್ಲ ಅಂದರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ ಅಧಿಕ ಈ ಒಂದು ಕೆಲಸವನ್ನು ಇದು ಕೇಳ್ತಕ್ಕಂಥದ್ದು. ಹಾಗೆ ಕೆಲವೊಂದು ನಿರ್ವಹಣಾ ಸಮಸ್ಯೆಗಳನ್ನು ಬರ್ತವೆ. ಒಂದು ಭಾಳ ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ, ರೋಗ ಮತ್ತು ಕೀಟಗಳ ನಿರ್ವಹಣೆ,
ಕಳೆ ನಿರ್ವಹಣೆ, ಹಾಗೆ ಒಟ್ಟಾರೆ ಪರಿಕರಗಳು ಏನಿದ್ದಾವೆ ಇವುಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದಕ್ಕೆ ನಮಗೆ ಬೇಕಾದಂಥ ಸಾವಯವ ಗೊಬ್ಬರಗಳ ಲಭ್ಯತೆ ಇರಬಹುದು, ಅಥವಾ ಸಮಯಕ್ಕೆ ಸರಿಯಾಗಿ ನಮಗೆ ಈ ಜೈವಿಕ ಗೊಬ್ಬರಗಳಾಗ್ಬೋದು, ಅಥವಾ ಜೈವಿಕ ಈ ನಿವಾರಕಗಳು ಏನಿದೆ, ರೋಗ ಮತ್ತು ಪೀಡೆ ನಿವಾರಕಗಳು ಏನಿದ್ದಾವೆ ಇವುಗಳು ಗ್ರಾಮೀಣ ಪ್ರದೇಶದಲ್ಲಿ ಸಿಗದೇ ಇರತಕ್ಕಂಥದ್ದು ಈ ಸವಾಲುಗಳು. ಇವು ಉತ್ಪಾದನೆಯಲ್ಲಿರ್ತಕ್ಕಂಥ ಸವಾಲುಗಳು. ಹಾಗೆ ಕೊಯ್ಲೋತ್ತರ ಸವಾಲುಗಳು ಅಂದರೆ ನಾವು ಕಟಾವು ಮಾಡಿದ ನಂತರ ಯಾವ ರೀತಿ ಸವಾಲಿದೆ. ಈಗಾಗಲೇ ಕೇಶವಮೂರ್ತಿಗಳು ಪ್ರಾರಂಭದಲ್ಲೇ ಕೇಳಿದಾಗೆ ಇಳುವರಿ ಕಡಿಮೆ ಆಗುತ್ತೆ, ಇದು ಒಂದು ದೊಡ್ಡ ಸವಾಲು. ಆ ಇಳುವರಿ ಕಡಿಮೆ ಆದರೆ ಅವರು ಮಾಡಿದಂಥ ವೆಚ್ಚವನ್ನು ಯಾವ ರೀತಿ ಪಡಿಬೇಕು, ಅಥವಾ ಆ ಒಂದು ಇಳುವರಿ ಕಡಿಮೆ ಆಗದೇ ಇರ್ತಕ್ಕಂಥ ಪ್ರಯತ್ನಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಒಂದು. ನಂತರ ಈ ಸಾವಯವ ಕೃಷಿ ಮಾಡಬೇಕಾದ್ರೆ ಒಕ್ಕಣೆ ಮಾಡಬೇಕು. ಒಕ್ಕಣೆ ಮಾಡಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಕಣದ ವ್ಯವಸ್ಥೆ ಇರೋದಿಲ್ಲ, ಅಥವಾ ಉಗ್ರಾಣಗಳ ವ್ಯವಸ್ಥೆ ಇರೋದಿಲ್ಲ, ಶೀತಲ ಕೇಂದ್ರಗಳ ವ್ಯವಸ್ಥೆ ಇರೋದಿಲ್ಲ. ಇವು ಕೊಯ್ಲಿನ ನಂತರ ಬರ್ತಕ್ಕಂಥವು. ಹಾಗೆ ಕೊಯ್ಲಿನೋತ್ತರ ಆದ ನಂತರದಲ್ಲಿ ಈ ಮಾರುಕಟ್ಟೆ ವ್ಯವಸ್ಥೆ ಇವತ್ತು ಸಾವಯವ ಕೃಷಿಯಲ್ಲಿ ನಾವು ಹಿಂದಿನ ಕೆಲವೊಂದು ಸರ್ಕಾರಗಳಿಗೆ ಇವತ್ತು ನಾವು ಆಭಾರಿಯಾಗಿದ್ದೇವೆ ಅಥವಾ ಧನ್ಯವಾದಗಳನ್ನ ಹೇಳಬೇಕು. ಏಕೆ ಅಂತಂದರೆ ಈ ಸಾವಯವ ಕೃಷಿ ಮಾರುಕಟ್ಟೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾವೆ. ಆದಾಗ್ಯೂ ಅಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ತಮಗೆ ಹೇಳಬೇಕು ಅಂದರೆ, ಇದಕ್ಕೆ ಸಾವಯವ ಕೃಷಿಗೆ ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ, ಅಥವಾ ಈಗ ಇರ್ತಕ್ಕಂಥ ಮಾರುಕಟ್ಟೆಗಳಲ್ಲಿ ಸಾವಯವ ಕೃಷಿಗೆ ಅಂತ ಕಾಯ್ದಿರಿಸ್ತಕ್ಕಂಥ ಅಂಗಡಿಗಳಿಲ್ಲ, ಅಥವಾ ಸಾವಯವ ಪದಾರ್ಥಗಳನ್ನು ಮಾರಬೇಕಾದ್ರೆ ಈಗ ಅವುಗಳಲ್ಲಿ ಬರ್ತಕ್ಕಂಥ ಲಾಭಾಂಶ ಕಡಿಮೆ. ಆದಾಗ್ಯೂ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಪಟ್ಟಣಗಳಲ್ಲಿ ಮಾಡಬೇಕಾದ್ರೆ ದುಬಾರಿ ವೆಚ್ಚ ಆಗುತ್ತೆ. ಹೀಗಾಗಿ ಅವುಗಳ ನಂತರ ಈ ಒಂದು ಆಯಕಟ್ಟಿನ ಜಾಗಗಳಲ್ಲಿ ನಾವು ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಆ ದುಬಾರಿ ವೆಚ್ಚವೂ ಸಹ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲೋ ಒಂದು ಕಡೆ ಅದು ತೊಂದರೆ ಆಗುತ್ತೆ ಅಂತ ನಾನು ಈ ಒಂದು ಹಂತದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ತಾಂತ್ರಿಕ ಮಾಹಿತಿಗೆ ಹೋಗೋದಕ್ಕೆ ಮೊದಲು ಸಾವಯವ ದೃಢೀಕರಣದ ಬಗ್ಗೆ ಹೇಳ್ತೇನೆ. ಏನು ಅಂತಂದರೆ, ಸಾವಯವ ದೃಢೀಕರಣ ಯಾಕೆ ಇದೊಂದು ಸವಾಲು ಅಂತ ನಾವು ತೆಗೆದುಕೊಳ್ಳೋದಾದರೆ, ಸಾವಯವ ದೃಢೀಕರಣ ಯಾವುದೇ ರೈತ ತಾನು ಬೆಳೆದಂಥ ಪದಾರ್ಥಗಳನ್ನು ಸಾವಯವ ಅಂಥೇಳಿ ಮಾರುಕಟ್ಟೆಯಲ್ಲಿ ಮಾರಬೇಕಾದ್ರೆ ಆತನಿಗೆ ಆ ಪದಾರ್ಥಗಳ ಮೇಲೆ ಒಂದು ಮೊಹರು ಬೀಳಬೇಕು. ಅಂದರೆ ಸಾವಯವ ಅಂತಕ್ಕಂಥ ಸೀಲು ಮುದ್ರೆ ಬೀಳಬೇಕು. ಅದಕ್ಕೆ ರಾಜಮುದ್ರೆ ಅಂತ ನಾವೇನು ಹೇಳ್ತೀವಿ, ಅದು ಬಿದ್ರೇ ಆ ಪದಾರ್ಥಕ್ಕೆ ಬೆಲೆ ಬರ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಗೆ ಸಾವಯವ ದೃಢೀಕರಣ ಅಂತೀವಿ. ಇದು ಇವತ್ತಿನ ದಿವಸ ಭಾಳಷ್ಟು ದುಬಾರಿ, ಭಾಳ ಹೆಚ್ಚಿಗೆ ದುಬಾರಿ ಎಲ್ಲ ಒಂದು ಸಂಸ್ಥೆಗಳು. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಈ ಸಹಭಾಗಿತ್ವ ದೃಢೀಕರಣ ವ್ಯವಸ್ಥೆ ಅದನ್ನು ಮತ್ತಷ್ಟು ನಾವು ಸಬಲೀಕರಿಸಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗೆ ನಾವು ಈ ಲೋಕಲ್ ಮಾರ್ಕೆಟ್ ಅಂದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಾವು ಸಾವಯವ ಪದಾರ್ಥಗಳನ್ನು ಮಾರಬೇಕಾದ್ರೆ ಅದಕ್ಕೆ ನಾವು ಈ ಒಂದು ದೃಢೀಕರಣ ಬೇಕೇ. ಅಷ್ಟೊಂದು ದುಬಾರಿ ವೆಚ್ಚವನ್ನು ಕಟ್ಟಿ ಮಾರೋದರ ಬದಲು ಅದಕ್ಕೇನಾದರೂ ಒಂದು ಪರ್ಯಾಯ ಮಾರ್ಗಗಳು ಇದ್ದರೆ ಅದು ರೈತರಿಗೆ ಸುಲಭ ಆಗ್ತಿತ್ತು. ಈ ರೀತಿಯಾಗಿ ನಾವು ದೃಢೀಕರಣದಲ್ಲಿ ಕೆಲವೊಂದು ಸವಾಲುಗಳನ್ನು ನಾವು ಕಾಣ್ತೇವೆ. ಹಾಗೆ ತಾಂತ್ರಿಕ ವಿಷಯಕ್ಕೆ ಮಾಹಿತಿಗೆ ಬಂದಾಗ ಅಥವಾ ಸೌಲಭ್ಯಗಳಿಗೆ ಬಂದಾಗ ಇದನ್ನು ನಾನು ಈ ಥರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೇಶವಮೂರ್ತಿಗಳೇ. ಒಂದು, ಈ ತಾಂತ್ರಿಕ ಮಾಹಿತಿಯ ಕೊರತೆ ಉತ್ಪಾದಕರಿಗಿದೆ, ಗ್ರಾಹಕರಿಗಿದೆ, ಹಾಗೆಯೇ ವರ್ತಕರಿಗಿದೆ, 3 ಜನಕ್ಕಿದೆ. ಅಂದರೆ ಉತ್ಪಾದಕರಿಗೆ ಬೇಕಾದಂಥ ತಾಂತ್ರಿಕ ಮಾಹಿತಿನೇ ಬೇರೆ. ಅದು ಏನು, ಸಾವಯವ ಕೃಷಿಯ ಬಗ್ಗೆ ಅವರಿಗೆ ಅಮೂಲಾಗ್ರವಾದ ಒಂದು ವಿಷಯದ ಬಗ್ಗೆ ಅಥವಾ ಅವುಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇರತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ತರಬೇತಿಗಳನ್ನು ನಾವು ಆಯೋಜಿಸಬೇಕಾದ್ರೆ ಉತ್ಪಾದಕರಿಗೆ ಬೇರೆ ತರಬೇತಿಗಳನ್ನು ಆಯೋಜಿಸಬೇಕು, ಗ್ರಾಹಕರಿಗೆ ಬೇರೆ ಮಾಡಬೇಕು, ಹಾಗೆಯೇ ಈ ವರ್ತಕರು ಏನಿದ್ದಾರೆ ಅವ್ರಿಗೇ ಬೇರೆ ಥರ, ಟ್ರೇಡರ್ಸ್ಗೆ. ಆ ರೀತಿಯಾಗಿ ಇದರದ್ದು ಒಂದು ಇವತ್ತಿನ ಸ್ಥಿತಿಯಲ್ಲಿ ನಾವು ಎದುರಿಸ್ತಾ ಇರತಕ್ಕಂಥದ್ದು. ಆ ನಂತರದಲ್ಲಿ ಬಂದರೆ ಭಾಳ ಮುಖ್ಯವಾದ ಅಂಶ ತಮಗೆ ಗೊತ್ತಿದೆ, ಏನು ಅಂತಂದರೆ ಮಾರುಕಟ್ಟೆಯ ಬಗ್ಗೆ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು ಕೊರತೆ. ಈಗ ಹೋಬಳಿ ಮಟ್ಟದಲ್ಲಾಗ್ಬೋದು, ತಾಲೂಕು ಮಟ್ಟದಲ್ಲೇ ಆಗ್ಬೋದು, ಜಿಲ್ಲೆ ಮತ್ತು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಸಾವಯವ ಕೃಷಿಯ ಮಾರುಕಟ್ಟೆ ಇದೆ, ಯಾವ ಪ್ರದೇಶದಲ್ಲಿ ಯಾವ ಪದಾರ್ಥಗಳಿಗೆ ಬೇಡಿಕೆ ಇದೆ, ಯಾವಾಗ ಬೇಡಿಕೆ ಇದೆ ಅಂತಕ್ಕಂಥ ಮಾಹಿತಿ ರೈತರಿಗೆ ಮೊದಲೇ ಗೊತ್ತಿದ್ದರೆ ಅವರು ಬೆಳೀತಕ್ಕಂಥ ಬೆಳೆಗಳನ್ನು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಇದು ದೊಡ್ಡ ಸವಾಲು. ಯಾವುದು, ಮಾರುಕಟ್ಟೆಯ ಬಗ್ಗೆ
ಮಾಹಿತಿ ಇಲ್ಲದೇ ಇರತಕ್ಕಂಥದ್ದು ಒಂದು ಬಹುದೊಡ್ಡ ಸವಾಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಸಾವಯವ ಪದಾರ್ಥಗಳು ಒಂದು ಕಡೆ ಇದ್ದಾಗ ಆ ಪದಾರ್ಥಗಳು ಯಾರಿಗೆ ಬೇಕು, ಎಷ್ಟು ಪ್ರಮಾಣದ ಬೇಕು, ಎಲ್ಲಿಗೆ ಬೇಕು, ಯಾವಾಗ ಬೇಕು ಅಂತಕ್ಕಂಥ ಅಂಶ ನಮ್ಮ ಸಾವಯವ ಕೃಷಿಕರಿಗೆ ದೊರೆತದ್ದೇ ಆದರೆ ಅದು ಸಾವಯವ ಕೃಷಿಕರಿಗೆ ಸವಾಲಾಗಿ ಪರಿಣಮಿಸೋದಿಲ್ಲ. ಇವತ್ತು ಆ ಸವಾಲು ಭಾಳಷ್ಟು ಮಟ್ಟಿಗೆ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಯಾವುದೇ ರಂಗಕ್ಕೆ ಹೋಗಿ ಉತ್ಪಾದನೆ ದೊಡ್ಡ ತೊಡಕಲ್ಲ. ಎಲ್ಲೋ ಒಂದು ಕಡೆ ಬಂಡವಾಳ ಹಾಕಿ ಅದಕ್ಕೆ ಬೇಕಾದ ತಾಂತ್ರಿಕತೆಯನ್ನು ತಂದು ಉತ್ಪಾದನೆ ಮಾಡ್ತಾರೆ. ನಾವು ಉತ್ಪಾದಿಸಿದಂಥ ಪದಾರ್ಥಗಳನ್ನು ಮಾರಾಟ ಮಾಡಿದ್ರೆ ತಾನೇ ಇವ್ರಿಗೆ ಲಾಭ ಬರ್ತಕ್ಕಂಥದ್ದು. ಇದು ಭಾಳ ಒಂದು ಮುಖ್ಯವಾದ ವಿಷಯ ಹಾಗೂ ಪ್ರಮುಖವಾದ ಸವಾಲು ಅಂತ ನಾನಾದರೂ ಬಯಸ್ತೇನೆ. ಅದಾದ ನಂತರ ಈಗ ರಾಷ್ಟ್ರ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಾವಯವ ಪದಾರ್ಥಗಳನ್ನು ನಾವು ರಫ್ತು ಮಾಡಬೇಕಾದ್ರೆ ಅಥವಾ ಆ ಒಂದು ಪ್ರದೇಶಗಳಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳಿಸ್ಬೇಕಾದ್ರೆ ಆ ಪದಾರ್ಥಗಳ ಗುಣಮಟ್ಟದ ವಿಶ್ಲೇಷಣೆ ಇರ್ತಕ್ಕಂಥ ಈ ಸರ್ಟಿಫಿಕೇಟ್ ಏನಿದೆ ಇದು ಭಾಳ ಮುಖ್ಯ. ಹಾಗಾಗಿ ಈ ಸಾವಯವ ಪದಾರ್ಥಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಈ ಪ್ರಯೋಗಾಲಯಗಳ ಕೊರತೆ ಮತ್ತೊಂದು ಸವಾಲು. ಈ ಕೊರತೆ ಅದರ ಜೊತೆಗೆ ಈ ಪದಾರ್ಥಗಳನ್ನು ಪರೀಕ್ಷೆ ಮಾಡೋದು ಬಹಳ ದುಬಾರಿ ವೆಚ್ಚದ್ದು. ಹೀಗಾಗಿ ಇವೂ ಭಾಳ ದುಬಾರಿ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಸರ್ಕಾರಗಳು ಈ ಒಂದು ಪ್ರಯೋಗಾಲಯಗಳನ್ನು ನಾವು ಆದಷ್ಟು ಬೇಗ ರಾಜ್ಯದ ಎಲ್ಲ ಕಡೆ ಲಭ್ಯವಿರುವಂತೆ ಸ್ಥಾಪನೆ ಮಾಡದೇ ಇರ್ತಕ್ಕಂಥದ್ದು ಒಂದು ಎಲ್ಲೋ ಒಂದು ದೊಡ್ಡ ಕೊರತೆ ಅಥವಾ ಸವಾಲು ಹಾಗೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಸಾವಯವ ಪದಾರ್ಥಗಳ ಸಂಸ್ಕರಣೆ ಆಗ್ತಾಯಿಲ್ಲ, ಅಂದರೆ ಅವುಗಳ ಸಂಸ್ಕರಣೆ ಆಗ್ತಾಯಿಲ್ಲ, ಮೌಲ್ಯವರ್ಧನೆ ಆಗ್ತಾಯಿಲ್ಲ. ಮತ್ತು ಸಣ್ಣ ಪ್ರಮಾಣದಲ್ಲಿ ಇತ್ತೀಚೆಗೆ ಬ್ರ್ಯಾಂಡ್ಗಳು ಬಂದಿದ್ದಾವೆ, ಅವ್ರದ್ದೇ ಆದ ಬ್ರ್ಯಾಂಡ್ಗಳು. ಈ ರೈತ ಉತ್ಪಾದಕರ ಸಂಘಗಳೇನಿದ್ದಾವೆ ಅವರು ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ, ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಆದರೆ ಇದು ಸಾಕಾಗೋದಿಲ್ಲ. ಈ ಥರದ ವ್ಯವಸ್ಥೆಗಳನ್ನು ನಾವು ಮಾಡೋದರ ಮೂಲಕ ನಾವು ಭಾಳಷ್ಟು ಹೆಚ್ಚಾಗಿ ನಾವು ಬೆಳೆದಂಥ ಸಾವಯವ ಪದಾರ್ಥಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳ ಕೊರತೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಹಾಗೆಯೇ ಈ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಅನೇಕ ರೀತಿಯಾಗಿ ಪ್ರೋತ್ಸಾಹಗಳು ಎಲ್ಲ ಒಂದು ಕಡೆ ಕೊರತೆ ಇದೆ ಅಂತಕ್ಕಂಥದ್ದನ್ನು ಅವರುಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದಾದ ನಂತರ ಬಹಳ ಮುಖ್ಯವಾದ ಮತ್ತೊಂದು ಅಂಶ ಅಂದರೆ ನಾವು ಸಾವಯವ ಮಳಿಗೆಗಳಿಗಾಗ್ಬೋದು ಅಥವಾ ಸಾವಯವ ಈ ಪದಾರ್ಥಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳಿಗಾಗ್ಬೋದು, ಅವುಗಳಿಗೆ ಬೇಕಾದಂಥ ಕಚ್ಚಾ ಪದಾರ್ಥಗಳು ಏನಿದ್ದಾವೆ, ರಾ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಿ, ಇವು ವರ್ಷದ ಎಲ್ಲ ಕಾಲದಲ್ಲಿ ನಿರಂತರವಾಗಿ ಹಾಗೂ ಒಂದು ಎಲ್ಲೋ ಒಂದು ಕಡೆ ಕೈಗೆಟುಕುವ ದರದಲ್ಲಿ ದೊರಕದೇ ಇರತಕ್ಕಂಥದ್ದು ಭಾಳ ಮುಖ್ಯವಾದ ಅಂಶ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ಹೇಳೋದಾದರೆ ಇವತ್ತು ಭಾರತದಲ್ಲಿ ಸಾವಯವ ಕೃಷಿ ಮಾರುಕಟ್ಟೆ ಇರ್ತಕ್ಕಂಥ ಅವಕಾಶಗಳು ಅಂದರೆ ಮಾರುಕಟ್ಟೆಯ ಪ್ರಮಾಣ ಹೇಳೋದಾದರೆ 2022ರಲ್ಲಿ $1238 ಮಿಲಿಯನ್ ನಮ್ಮ ಒಂದು ವ್ಯವಹಾರ. ಅಂದರೆ ಇದು ಇವತ್ತು 22ರಲ್ಲಿ. ಆದರೆ ಸರ್ಕಾರಗಳು 28ರ ಒಟ್ಟಿಗೆ ಇಟ್ಕೊಂಡಿರ್ತಕ್ಕಂಥ ಗುರಿ ಸುಮಾರು 3.5 ಪಟ್ಟು, ಅಂದರೆ $4,082 ಮಿಲಿಯನ್ ನಾವು ಸಾವಯವ ಪದಾರ್ಥಗಳನ್ನು ಉತ್ಪಾದನೆ ಮಾಡಬೇಕು ಅಂತ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಅಂದಾಜನ್ನು ಇಟ್ಕೊಂಡಿದ್ದಾರೆ. ಅಂದರೆ ಇದು ಎಲ್ಲೋ ಒಂದು ಕಡೆ ನಾನು ಹೇಳಬೇಕು ಅಂದರೆ ಸಾವಯವ ಕೃಷಿಗೆ ಕೊಡ್ತಾ ಇರತಕ್ಕಂಥ ಉತ್ತೇಜನ ಅಥವಾ ಪ್ರೋತ್ಸಾಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಈ ಒಂದು ಮಟ್ಟವನ್ನು ಗುರಿಯನ್ನು ತಲುಪಬೇಕಾದ್ರೆ ಇವತ್ತಿರ್ತಕ್ಕಂಥ ಒಂದು ಸಾವಯವ ಕ್ಷೇತ್ರದ ಬೆಳವಣಿಗೆ ಏನಿದೆ ಇದು 22% 23% ಪ್ರಮಾಣದಲ್ಲಿ ಬೆಳೆದರೆ ಮಾತ್ರ ಇದು ಸಾವಯವ ಕ್ಷೇತ್ರದಲ್ಲಿ ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಪ್ರಸ್ತುತದಲ್ಲಿ ಇರ್ತಕ್ಕಂಥ ಒಟ್ಟಾರೆ ಸಾವಯವ ಪದಾರ್ಥಗಳ ಉತ್ಪಾದನೆ ಎಷ್ಟಿದೆ ಅಂತಂದರೆ 34.31 ಲಕ್ಷ ಟನ್ಗಳು. ಇವು ಎಲ್ಲ ಒಟ್ಟಾರೆ ಏನೋ ಇದರಲ್ಲಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು, ಬೇಳೆಕಾಳು, ಸಾಂಬಾರು ಪದಾರ್ಥಗಳು ಎಲ್ಲವೂ ಸೇರಿ ಇಷ್ಟು ನಮ್ಮಿಂದ ಉತ್ಪಾದನೆ ಬಂದಿದೆ. ಜೊತೆಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಟ್ಟಾರೆ ಪ್ರದೇಶ ಈ ಅರಣ್ಯದಿಂದ ಬರ್ತಕ್ಕಂಥ ಕುಯ್ಲನ್ನು ಸೇರಿಸಿ 91.2 ಲಕ್ಷ ಹೆಕ್ಟೇರ್ನಷ್ಟು ನಮ್ಮ ಪ್ರದೇಶ ಇದೆ ಹಾಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ಉತ್ಪಾದನೆ ಬಗ್ಗೆ ಮಾತಾಡಿದ್ದೇವೆ. ಹಾಗೆ
ಒಟ್ಟಾರೆ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲವನ್ನು ನಾವು ಈ ವಹಿವಾಟುದಾರರನ್ನು ನೋಡೋದಾದರೆ ಸುಮಾರು 14,473 ವಹಿವಾಟುದಾರರಿದ್ದಾರೆ. ಅದನ್ನು ಬೇರೆ ಬೇರೆ ಇದ್ದಾವೆ. ಈಗ ಇಂಡಿವಿಜುವಲ್ ಅಂದರೆ ಒಂದು ಕ್ಷೇತ್ರದ ಎಂಟರ್ಪ್ರೈನರ್ ಇರ್ಬೋದು, ಅಥವಾ ಪ್ರೊಸೆಸರ್ಸು, ಟ್ರೇಡರ್ಸು, ಇವ್ರನ್ನೆಲ್ಲ ಸೇರಿಸಿ ಇರ್ತಕ್ಕಂಥದ್ದು. ಹಾಗೆ ರೈತರೇ ತಾವೇ ಸ್ವತಃ ಸುಮಾರು 24,80,000 ರೈತರು ತಾವೇ ಈ ಒಂದು ವಹಿವಾಟಿನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಈಗ ಪ್ರಸ್ತುತದಲ್ಲಿ ನಾವು ಒಟ್ಟು ರಫ್ತು ಮಾಡಿರ್ತಕ್ಕಂಥ ಪದಾರ್ಥಗಳ ಒಂದು ಪ್ರಮಾಣ ಎಷ್ಟು ಟನ್ನು ಅಂತಂದರೆ 4,60,320 ಟನ್ಗಳಷ್ಟು ಸಾವಯವ ಪದಾರ್ಥಗಳನ್ನು ರಫ್ತು ಮಾಡಿದ್ದೇವೆ. ಇದಕ್ಕೆ ಒಟ್ಟು ನಾವು ಮೌಲ್ಯವನ್ನು ಹೇಳೋದಾದರೆ ಭಾರತದ ರೂಪಾಯಿನಲ್ಲಿ 5,249 ಕೋಟಿಗಳಷ್ಟು, ಅಂದರೆ ವ್ಯವಹಾರ ಇದು ಭಾಳ ದೊಡ್ಡದಾಗಿದೆ ಹಾಗೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವು ಅನೇಕ ಸವಾಲುಗಳ ಜೊತೆಗೆ ಅವಕಾಶಗಳು ಇದ್ದಾವೆ. ಇದನ್ನು ಯಾವಾಗಲಾದರೂ ಮತ್ತೊಮ್ಮೆ ನಾವು ಚರ್ಚೆ ಮಾಡ್ಬೋದೇನೋ ಅಂತ ನನಗಾದರೂ ಅನಿಸುತ್ತೆ. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಮತ್ತೊಂದು 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟರ್ ದೇವಕುಮಾರ್ ಅವರೇ, ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನಮ್ಮ ಕೇಳುಗರು ನೇರವಾಗಿ ಪಡಿಬೇಕು, ತಮ್ಮ ಜೊತೆ ಹೆಚ್ಚಿನ ವಿಚಾರಕ್ಕಾಗಿ ಚರ್ಚೆ ಮಾಡಬೇಕು ಅನ್ನೋದೇ ಆದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? ಆಯಿತು ಕೇಶವಮೂರ್ತಿಗಳೇ, 9480037879. ಮತ್ತೊಮ್ಮೆ 9480037879. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9480037879. ಒಳ್ಳೆಯದು ಡಾಕ್ಟರ್ ದೇವಕುಮಾರ್ ಅವರೇ, ಇದುವರೆಗೂ ಕೂಡ ಸಾವಯವ ಕೃಷಿಯ ಮಹತ್ವ ಮತ್ತು ಸವಾಲುಗಳು ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ದೀರಿ ಮತ್ತು ಚಿತ್ರಣವನ್ನು ತುಂಬ ಸೊಗಸಾಗಿ ಬಿಚ್ಚಿಟ್ಟಿದ್ದೀರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ, ಹಾಗೂ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ಕೃಷಿಯ ಮಹತ್ವ ಹಾಗೂ ಸವಾಲುಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಅಗತ್ಯ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಸಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ, ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ.
ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ ಇದುವೇ ಕೃಷಿ ಸಂಪದ.